ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಇವಾಗ ಅಪ್ಕಮಿಂಗ್ ಸಿ ಇ ಟಿ ಎಕ್ಸಾಮ್ ಇದೆ. ಸೊ ಅಪ್ಕಮಿಂಗ್ ಸಿ ಇ ಟಿಯಲ್ಲಿ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಬರುತ್ತಲ್ಲ. ಸೊ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ, ಸೊ ಟಾಪಿಕ್ ಬೇಸ್ಡ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಸ್ವೀಟ್ ವರ್ಡ್ಸ್ ಆರ್ ನಾಟ್ ಆಲ್ವೇಸ್ ಟ್ರೂ. True words are not always sweet, but no matter what words can say, action will always tell the truth ಅಂತ. ಅಂದರೆ ಸಿಹಿ ಮಾತುಗಳು ಯಾವಾಗಲೂ ನಿಜವಲ್ಲ, ನಿಜವಾದ ಪದಗಳು ಯಾವಾಗಲೂ ಸಿಹಿ ಆಗಿರೋದಿಲ್ಲ ಅಂತ. ಆದರೆ ಯಾವುದೇ ಪದಗಳು ಹೇಳಬಹುದು, ಕ್ರಿಯೆಗಳು ಯಾವಾಗಲೂ ಸತ್ಯವನ್ನೇ ಹೇಳುತ್ತವೆ ಅಂತ. ನೋಡಿ ಏನಿದೆ, ಸಿಹಿ ಮಾತುಗಳು ಸತ್ಯನೇ ಅಂತ ಇರೋದಿಲ್ಲ. ಸೊ ಎಲ್ಲ ಸತ್ಯದ ಮಾತುಗಳು ಎಲ್ಲ ಸಿಹಿಯಾಗಿರ್ತಾವಂತಲೂ ಇರೋದಿಲ್ಲ ಅಂತ. ಸೊ ಕ್ರಿಯೆಗಳು ಮಾತ್ರ ಯಾವಾಗಲೂ ನಮ್ಗೆ ಏನನ್ನ ಹೇಳುತ್ತೆ, ಸತ್ಯವನ್ನೇ ಹೇಳುತ್ತದೆ ಅಂತ. ಇಲ್ಲಿ ನೋಡಿ, ರಿಲೇಷನ್ ಆ್ಯಂಡ್ ಫಂಕ್ಷನ್ಸಲ್ಲಿ ಸಿ ಟಿ ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಅಂತ. ಸೊ ಆಲ್ರೆಡಿ ಪಾರ್ಟ್ 1ನಲ್ಲಿ ಸಮ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ. ಇವಾಗ ಪಾರ್ಟ್ 2 ನೋಡಿ ಇದು. ಸೊ ಕಂಟಿನ್ಯೂ ಮಾಡೋಣ. ಏನಿದೆ ಇಲ್ಲಿ 5th ಕ್ವಶನ್ ಅಂತಂದರೆ, ದ ರಿಲೇಷನ್ ಆರ್ defined in a means set A equal to 1, 2, 3 by A or B ಅಂತ. ಅಂದರೆ A relation to B ಅಂತ. if mod A square minus B square less than or equal to 5, which of the following is false ಅಂತ ಕೇಳ್ತಿದ್ದಾನೆ. ಸೊ ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್ ಅಂತ. ಸೊ ಸ್ಟೇಟ್ಮೆಂಟ್ ಫಸ್ಟ್ ಆಪ್ಷನ್ ಏನಿದೆ, ಆರ್ ಇಸ್ ಈಕ್ವಲ್ ಟು 1, 1, 2, 2, 3, 3, 2, 1, 1, 2, 2, 3, 3, 2 ಅಂತ ಇದೆ. ಸೊ ಆಪ್ಷನ್ ಬಿ ಆರ್ ಇನ್ವರ್ಸ್ ಇಸ್ ಈಕ್ವಲ್ ಟು ಆರ್ ಅಂತ. ಆಪ್ಷನ್ ಸಿ ಡೊಮೇನ್ ಆಫ್ ಆರ್ ಇಸ್ ಈಕ್ವಲ್ ಟು 1, 2, 3. ಆಪ್ಷನ್ ಡಿ ರೇಂಜ್ ಆಫ್ ಆರ್ ಇಸ್ ಈಕ್ವಲ್ ಟು 5 ಅಂತ ಇದೆ. ಸೊ ಇಲ್ಲಿ ಚೆಕ್ ಮಾಡೋಣ. ಫಸ್ಟ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾನೆ, ರಿಲೇಷನ್ 1, 1, 2, 2, 3, 3, 2, 1, 1, 2, 2, 3, 3, 2 ಅಂತ ಕೊಟ್ಟಿದ್ದಾನಲ್ಲ. ಸೊ ಕಂಡೀಷನ್ ಏನಿದೆ ನಮಗೆ, ಲೆಟ್ ಮಾಡ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಲೆಸ್ ದನ್ ಈಕ್ವಲ್ ಟು 5. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಸೊ ಅವಾಗ ಏನಾಗುತ್ತೆ, ಸೊ ಇಲ್ಲಿ ಕೊಟ್ಟಿರೋ ರಿಲೇಷನ್ಸು ಕರೆಕ್ಟ್ ಆಗಿದೆ ಅಂತ. ಸೊ ಫಸ್ಟ್ ಏನು ಮಾಡೋಣ, 1, 1 ತೊಗೊಂಡು ಮೀನ್ಸ್ ಎ ಬಿ ಅಂತ. ಸೊ 1, 1 ತೊಗೊಂಡಾಗ ನೋಡಿ, 1 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಲೆಸ್ ದನ್ ಈಕ್ವಲ್ ಟು 5. ಸೊ ಏನು ಬರುತ್ತೆ, 1 - 1 ಅಂದರೆ 0 ಬರುತ್ತೆ. ಸೊ 0 ಇಸ್ ಅಫ್ಕೋರ್ಸ್ ಲೆಸ್ ದನ್ ಈಕ್ವಲ್ ಟು 5 ಇದೆ. ಎಸ್, ಫಸ್ಟ್ ರಿಲೇಷನ್ ಕರೆಕ್ಟ್ ಆಗಿದೆ. ನೋಡಿ ಸೆಕೆಂಡ್ ಏನಿದೆ ನೋಡಿ, ರಿಲೇಷನ್ 2, 2. ಸೊ ಕಂಡೀಷನ್ ಮಾಡ್ 2 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಲೆಸ್ ದನ್ ಈಕ್ವಲ್ ಟು 5. ಸೊ 2 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್, 2 ಸ್ಕ್ವೇರ್ ಮೀನ್ಸ್ 4, 4 - 4 is 0. ಸೊ ಲೆಸ್ ದನ್ ಈಕ್ವಲ್ ಟು 5. ನೆಕ್ಸ್ಟ್ ನೋಡಿ, ಥರ್ಡ್ ರಿಲೇಷನ್ ಏನು ಕೊಟ್ಟಿದ್ದಾನೆ, 3, 3 ಇದೆ. ಸೊ ಮಾಡ್ 3 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಲೆಸ್ ದನ್ ಈಕ್ವಲ್ ಟು 5. ಸೊ 3 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್, 3 ಸ್ಕ್ವೇರ್ ಮೀನ್ಸ್ 9, 9 - 9 ಇದೆ ಅಗೇನ್ 0, 0 ಇಸ್ ಲೆಸ್ ದನ್ ಈಕ್ವಲ್ ಟು 5. ಎಸ್, ಸೊ ಥರ್ಡ್ ರಿಲೇಷನ್ ಕೂಡ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ನೆಕ್ಸ್ಟ್ ರಿಲೇಷನ್ 2, 1 ಅಂತ ಇದೆ ನೋಡಿ, 2, 1. ಸೊ ಏನಾಗುತ್ತೆ, ಎ ಮೀನ್ಸ್ 2 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಲೆಸ್ ದನ್ ಈಕ್ವಲ್ ಟು 5. ಸೊ ನೋಡಿ, 2 ಸ್ಕ್ವೇರ್ ಮೀನ್ಸ್ 4, 4 - 1, 1 ಸ್ಕ್ವೇರ್ ಮೀನ್ಸ್ 1 ಓನ್ಲಿ, 4 - 1 is 3. ಸೊ ಎಸ್, 3 is also less than or equal to 5. ನೆಕ್ಸ್ಟ್ 1, 2 ಅಂತ, 1, 2. ಸೊ ಇಲ್ಲಿ ಏನಾಗುತ್ತೆ, 1 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್, ಸೊ ಲೆಸ್ ದನ್ ಈಕ್ವಲ್ ಟು 5. ಸೊ ಇಲ್ಲಿ ನೋಡಿ, 1 ಸ್ಕ್ವೇರ್ ಮೀನ್ಸ್ 1 ಆಗುತ್ತೆ, 2 ಸ್ಕ್ವೇರ್ ಮೀನ್ಸ್ 4, 1 - 4 is -3. ಬಟ್ ಇಲ್ಲಿ ಏನಿದೆ, ನಮಗೆ ಮಾಡ್ ಇರೋದ್ರಿಂದ ಎನಿ ನೆಗೆಟಿವ್ ವ್ಯಾಲ್ಯೂ ಆಫ್ ದ ಮಾಡ್ ಈಸ್ ಪಾಸಿಟಿವ್ ಅಂತ. ಸೊ ಆಫ್ಕೋರ್ಸ್ 3 ಈಸ್ ಲೆಸ್ ದನ್ ಈಕ್ವಲ್ ಟು 5. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, 2, 3, 3, 2 ಅಂತ. 2, 3 ನೋಡಿ, 2, 3 ಏನಾಗುತ್ತೆ, 2 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್,
less than or equal to 5. So 2 square means 4, 3 square means 9, 4 minus 9 is minus 5 less than or equal to 5. So 5 is less than or equal to 5. Yes, less than 5 ಇರ್ಬೋದು ಅಥವಾ ಈಕ್ವಲ್ ಟು 5 ಇರ್ಬೋದು ಕೊಟ್ಟಿರೋ ಕಂಡೀಷನ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಲಾಸ್ಟ್ ರಿಲೇಷನ್ ಏನಿದೆ 3, 2 ಅಂತ. ಸೊ 3, 2 ಏನಾಗುತ್ತೆ, mod 3 square minus 2 square. So 3 3s are 9 less than or equal to 5. So 3 3s are 9, 9 minus 2 2s are 4, 5. So this is also equal to 5. ನೋಡಿ, ಫಸ್ಟ್ ರಿಲೇಷನ್ ಇದು ಕರೆಕ್ಟ್ ಆಯಿತು. ಎಸ್, ಎಲ್ಲನೂ ರಿಲೇಟ್ ಆಗುತ್ತೆ. ಸೊ ಆರ್ ಇನ್ವರ್ಸ್ ಆರ್ ಅಂತಂದರೆ ಏನಾಗುತ್ತೆ, ಎಸ್ ನಾವು ಇಲ್ಲಿ ನೋಡಿ ಚೇಂಜ್ ಮಾಡಿಕೊಂಡ್ರೆ ಆರ್ ಅಂದರೆ 1, 1, 2, 1 2, 2, 3, 3, 2, 1, 1, 2, 2, 3, 3, 2. ನೋಡಿ, ಇದನ್ನೇ ನಾವು ರಿವರ್ಸ್ ಮಾಡಿದರೆ ಆರ್ ಇನ್ವರ್ಸ್ ಮಾಡಿದಾಗೂ ಕೂಡ ಸೇಮೇ ಬರುತ್ತೆ. 1, 1, 2, 2, 3, 3, then 1, 2, then 2, 1, then 3, 2, then 2, 3. ನೋಡಿ, ರಿವರ್ಸ್ ತೊಗೊಂಡಾಗ ಕೂಡ ಸೇಮೇ ಬರುತ್ತೆ. ಎಸ್, ದಿಸ್ ಈಸ್ ಆಲ್ಸೋ ಕರೆಕ್ಟ್. ಇದು ಕೂಡ ಕರೆಕ್ಟ್ ಆಗುತ್ತೆ. ಡೊಮೇನ್ ಮೀನ್ಸ್ ನೋಡಿ, ಎಲ್ಲಿ ಡೊಮೇನ್ ಫಸ್ಟ್ ಇರೋದು 1, 2, 3 ಮತ್ತು ರಿಪೀಟ್ ಆದರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಒನ್ ಟೈಮ್ ಮಾತ್ರ ತೊಗೊಳ್ಳೋದು. ಸೊ ಡೊಮೇನ್ ಕೂಡ ಕರೆಕ್ಟ್ ಆಗುತ್ತೆ. ಬಟ್ ರೇಂಜ್ ಏನಾಗುತ್ತೆ ನೋಡಿ, 1, 2, 3. ಸೊ ರೇಂಜ್ ಏನಾಗಿರುತ್ತೆ, ರೇಂಜ್ ಆಫ್ ಆರ್ ಈಸ್ ಈಕ್ವಲ್ ಟು ದಿಸ್ ಈಸ್ ಆಲ್ಸೋ 1, 2, 3 ಬರುತ್ತೆ. ಬಟ್ ಅವ್ನು ಕೊಟ್ಟಿರೋದಿಲ್ಲಿ 5. ಸೊ ಇಲ್ಲಿ ನಮಗಿದು ರಾಂಗು, ಬಟ್ ಆನ್ಸರ್ ಕೇಳ್ತಿರೋದು ನೋಡಿ ಫಾಲ್ಸ್ ಕೇಳಿದಾನಲ್ಲ. ಸೊ ನಮಗೆ ಅಕಾರ್ಡಿಂಗ್ ಟು ದಿಸ್ ಕ್ವಶನ್ ಆನ್ಸರ್ ಆಪ್ಷನ್ ಈಸ್ ಡಿ. ಸೊ ಫಾಲ್ಸ್ ಸ್ಟೇಟ್ಮೆಂಟ್. ನೋಡಿ, ಏನು ಕೇಳಿದ್ದ ಕಂಡೀಷನ್ನು mod a square minus b square ಲೆಸ್ ದನ್ or equal to 5 ಕೊಟ್ಟಿದ್ದಾನೆ. ಸೊ ಇಲ್ಲಿ ಕಂಡೀಷನನ್ನು ಯೂಸ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಫಸ್ಟ್ ಆಪ್ಷನ್ ಎ ಕರೆಕ್ಟ್ ಬರುತ್ತೆ. ನೋಡಿ, ಚೆಕ್ ಮಾಡಿದ್ದೀವಿ. 1, 1 ಎಸ್ ಲೆಸ್ ದನ್ or equal to 5, 2, 2 ತೊಗೊಂಡಾಗ ಲೆಸ್ ದನ್ or equal to 5, 3, 3, 2, 1, 1, 2, 2, 3, 3, 2. ನೋಡಿ, ಯಾವುದೇ ತೊಗೊಂಡ್ರು ಈಕ್ವಲ್ ಟು 5 ಬಂದಿದೆ ಅಥವಾ ಲೆಸ್ ದೆನ್ 5 ಬಂದಿದೆ. ಸೊ ಫಸ್ಟ್ ಒನ್ ಕರೆಕ್ಟ್ ಆಗಿದೆ. ಸೆಕೆಂಡ್ ಒನ್ನು ಇನ್ವರ್ಸ್ ತೊಗೊಂಡಾಗ ಸೇಮ್ ಬರುತ್ತೆ. ಸೊ ಸೆಕೆಂಡ್ ಒನ್ನು ಕರೆಕ್ಟು, ಡೊಮೇನು ಕರೆಕ್ಟ್, ಬಟ್ ರೇಂಜ್ ಮಾತ್ರ ನೋಡಿ, ರೇಂಜ್ ಆಫ್ ಆರ್ 1, 2, 3 ಬರುತ್ತೆ. ಬಟ್ ಇಲ್ಲಿ ಕೊಟ್ಟಿರೋದು ಬರೀ 5 ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಕೇಳಿರೋದು ಫಾಲ್ಸ್ ಸ್ಟೇಟ್ಮೆಂಟು. ಸೊ ಆನ್ಸರ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, 6th ಕ್ವಶನ್ ಇದೆ. ದ ಡೊಮೇನ್ ಆಫ್ ದಿ ಫಂಕ್ಷನ್ given by 2 to the power x plus 2 to the power y is equal to 2 is option A x in between 0 and 1, that to 0 less than x less than or equal to 1 ಅಂತ. option B 0 less than or equal to x less than or equal to 1. option C minus infinity less than x less than or equal to 0. ಆಪ್ಷನ್ ಡಿ ಮೈನಸ್ ಇನ್ಫಿನಿಟಿ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ 1 ಅಂತ. ಸೊ ನೋಡಿ, ಇಲ್ಲಿ ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ 2 to the power x ಪ್ಲಸ್ 2 to the power y ಈಸ್ ಈಕ್ವಲ್ ಟು 2 ಅಂತ. ಸೊ ಇಲ್ಲಿ ಏನು ಮಾಡೋಣ, ಫಂಕ್ಷನ್ನು ವೈಯನ್ನು ಸಪ್ರೇಟ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರೋ ಫಂಕ್ಷನಲ್ಲಿ ಸೊ ವೈ ಸಪ್ರೇಟ್ ಮಾಡ್ಕೋಬೇಕು. ಏನಾಗುತ್ತೆ, ಇಲ್ಲಿ 2 to the power y ಇಲ್ಲೇ ಇಟ್ಕೊಂಡ್ಬಿಡ್ಬೇಕು. ಸೊ 2 to the power x ಈ ಕಡೆ ತಗೊಂಡ್ರೆ ಏನಾಗುತ್ತೆ ನಮಗೆ 2 ಮೈನಸ್ 2 to the power x ಅಂತ. ಇವಾಗ ನೋಡಿ, y ಇನ್ನೂ ಸಪ್ರೇಟ್ ಆಗಿಲ್ಲ. ಸೊ ಏನು ಮಾಡಬೇಕು, ಟೇಕಿಂಗ್ ಅ ಲಾಗ್ ಆನ್ ಬೋತ್ ಸೈಡ್ಸ್. ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಸೊ ಏನಾಗುತ್ತೆ, y log 2 is equal to log of 2 minus 2 to the power x ಅಂತ. ನೋಡಿ, ಏನಕ್ಕಂದರೆ ನಮಗೆ ಗೊತ್ತಿದೆ ಲಾಗ್ ಆಫ್ a to the power x is x into log a ಅಂತ ಇದೆ. ಸೊ ಇಲ್ಲಿ ಏನು ಬಂತು ನಮಗೆ, ಪವರ್ y ಇರೋದ್ರಿಂದ ಫ್ರಂಟಲ್ಲಿ ಬರುತ್ತೆ y ಇಂಟು ಲಾಗ್ 2 ಅಂತ. ಸೊ ಇವಾಗ ವೈಯನ್ನು ನಾವು ಸಪ್ರೇಟ್ ಮಾಡ್ಕೋಬೋದು. ಲಾಗ್ ಆಫ್ 2 ಮೈನಸ್ 2 to the power x ಡಿವೈಡೆಡ್ ಬೈ ಲಾಗ್ 2 ಅಂತ.
ಇಲ್ಲಿ ನೋಡಿ ನಾವು ಎಕ್ಸನ್ನು ಫೈಂಡ್ ಮಾಡಬೇಕಲ್ಲ, ಅವ್ನು ಕೊಟ್ಟಿರೋದಿಲ್ಲ ಫೈಂಡ್ ಮಾಡೋಕ್ಕೆ. ಡೊಮೈನ್ ಆಫ್ ದ ಫಂಕ್ಷನ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ ಅಂತ. ನೋಡಿ ಎಕ್ಸ್ ವ್ಯಾಲ್ಯೂಲಿ ಏನಾಗಿರುತ್ತೆ, ನಾವು 2 - 2 ಟು ದಿ ಪವರ್ ಎಕ್ಸ್ ಇದೆಯಲ್ಲ, ಇದು ಗ್ರೇಟರ್ ದೆನ್ 0 ಆಗಿರುತ್ತೆ. 2 - 2 ಟು ದಿ ಪವರ್ ಎಕ್ಸ್ ಗ್ರೇಟರ್ ದೆನ್ 0 ಅಂತದ. ಏನಕ್ಕಂತಂದರೆ ಇನ್ ಕೇಸ್ ಇದು 0 ಆಗಿದ್ದರೆ ಏನಾಗುತ್ತೆ, ನಮಗೆ ಲಾಗ್ 0 ಈಸ್ ಟೋಟಲ್ ಏನು ಬರುತ್ತೆ, ಆನ್ಸರ್ 0 ಬರುತ್ತೆ. ಸೊ 2 - 2 ಟು ದಿ ಪವರ್ ಎಕ್ಸ್ ಗ್ರೇಟರ್ ದೆನ್ 0 ಅಂತಂದರೆ ನೋಡಿ ಇಲ್ಲಿ ಏನು ಬರುತ್ತೆ ನಮ್ಗೆ ಇವಾಗ, 2 ಟು ದಿ ಪವರ್ ಎಕ್ಸ್ ಲೆಸ್ ದೆನ್ 2. ನೋಡಿ ಅಂದರೆ -2 ಟು ದಿ ಪವರ್ ಎಕ್ಸ್ ಈ ಕಡೆ ಕಳಿಸ್ಕೊಂಡ್ರೆ +2 ಟು ದಿ ಪವರ್ ಎಕ್ಸು. ಸೊ 2 ಒಂದೇ ಏನಾಗುತ್ತೆ ಇವಾಗ, 2 ಈಸ್ ಗ್ರೇಟರ್ ದೆನ್ 2 ಟು ದಿ ಪವರ್ ಎಕ್ಸ್ ಅಥವಾ 2 ಟು ದಿ ಪವರ್ ಎಕ್ಸ್ ಲೆಸ್ ದೆನ್ 2 ಅಂತ ಯಾವುದಾದ್ರೂ ತೊಗೋಬೋದು. ಸೊ ಅವಾಗ ಏನಾಗಿರುತ್ತೆ, 2 ಟು ದಿ ಪವರ್ ಎಕ್ಸ್ ಅನ್ನೋದು ಈಸ್ ಎ ಇನ್ಕ್ರೀಸಿಂಗ್ ಫಂಕ್ಷನ್. 2 ಟು ದಿ ಪವರ್ ಎಕ್ಸ್ ಈಸ್ ಅ increasing function. So increasing function ಅಂದರೆ ಏನಾಗುತ್ತೆ, ವ್ಯಾಲ್ಯೂ -infinity ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ 1 ಅಂತ, ಆರ್ ಓಪನ್ ಇಂಟರ್ವಲ್ -infinity, 1 ಅಂತ. ನೋಡಿ ಏನಾಗಿದೆ, ಇನ್ಕ್ರೀಸಿಂಗ್ ಫಂಕ್ಷನ್ 2 ಟು ದಿ ಪವರ್ ಎಕ್ಸ್. ಇಲ್ಲಿ ನೋಡಿ ಪವರ್ ಏನಿರುತ್ತೆ, ಏನಿಲ್ಲ ಅಂದರೆ 1 ಇರುತ್ತೆ. ಸೊ 1ಕ್ಕಿಂತ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ನಮಗೆ, ನೋಡಿ -infinity ಜಾಸ್ತಿ, 1ಕ್ಕಿಂತ ಕಡಿಮೆ ಅಂತ. ಸೊ ಇಲ್ಲಿ ನೋಡಿ ಆನ್ಸರ್ ಯಾವ್ದು ಬರುತ್ತೆ, ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. -infinity ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ 1. ನೋಡಿ ಈ ಥರ ಫಂಕ್ಷನ್ ಕೊಟ್ಬಿಟ್ಟು ಡೊಮೇನು ಮತ್ತು ರೇಂಜ್ ಕೇಳಿದಾಗ, ಡೊಮೇನ್ ಅಂತಂದರೆ ನಮಗೆ ಏನಾಗಿರುತ್ತೆ, ವೈ ಎಕ್ಸ್ ಟು ವೈ ಇರುತ್ತೆ, ಎಕ್ಸ್ ಅಂತ. ಸೊ ರೇಂಜ್ ಅಂತ ಕೇಳಿದಾಗ ವೈ ಆಗಿರುತ್ತೆ, ಎಕ್ಸ್ ಟು ವೈ ಇರುತ್ತೆ. ನಮಗೆ ಫಂಕ್ಷನ್ ಏನಾಗಿರುತ್ತೆ, ಎಫ್ ಫ್ರಾಮ್ ಎಕ್ಸ್ ಟು ವೈ ಅಂತ ಇರುತ್ತೆ. ಸೊ ಎಕ್ಸ್ ಅನ್ನೋದೇನಿರುತ್ತೆ ನಮಗೆ ಡೊಮೇನು, ವೈ ಅನ್ನೋದೇನಾಗಿರುತ್ತೆ ನಮಗೆ ರೇಂಜ್ ಅಂತ. ಸೊ ಕೊಟ್ಟಿರೋ ಫಂಕ್ಷನಲ್ಲಿ ವೈಯನ್ನು ಸಪ್ರೇಟ್ ಮಾಡಿಬಿಟ್ಟು ನೋಡಿ ಇಲ್ಲಿ 2 ಟು ದಿ ಪವರ್ ಎಕ್ಸ್ ಪ್ಲಸ್ 2 ಟು ದಿ ಪವರ್ ವೈ ಈಸ್ ಈಕ್ವಲ್ ಟು 2. ಸೊ ಇಲ್ಲಿ 2 ಟು ದಿ ಪವರ್ ವೈಯನ್ನು ಸಪ್ರೇಟ್ ಮಾಡಿಕೊಂಡಾಗ 2 - 2 ಟು ದಿ ಪವರ್ ಎಕ್ಸ್. ಸೊ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಏನಕ್ಕಂದರೆ ನಾವು ವೈ ಸಪ್ರೇಟ್ ಮಾಡಬೇಕಲ್ಲ, ಅದಕ್ಕೆ ಲಾಗ್ ತೊಗೊಂಡಾಗ ನಾವು ವೈ ಸಪ್ರೇಟ್ ಮಾಡ್ಬೋದು. ಸೊ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ ಅಂದಾಗ ವೈ ಏನು ಬಂತು ನಮಗೆ, ಲಾಗ್ ಆಫ್ 2 - 2 ಟು ದಿ ಪವರ್ ಎಕ್ಸ್ ಡಿವೈಡೆಡ್ ಬೈ ಲಾಗ್ 2. ಸೊ ಇನ್ ಕೇಸ್ ಈ ಫಂಕ್ಷನ್ ಇದೆಯಲ್ಲ 0 ಆಗಿಬಿಟ್ರೆ ಟರ್ಮ್ 0 ಆಗಿಬಿಡುತ್ತೆ, ಅದಕ್ಕೆ ಏನು ತೊಗೋಬೇಕು, ಗ್ರೇಟರ್ ದೆನ್ 0. ಸೊ ಗ್ರೇಟರ್ ದೆನ್ 0 ಅಂತಂದರೆ ಏನಾಗಿರುತ್ತೆ, ಇದು ಇನ್ಕ್ರೀಸಿಂಗ್ ಫಂಕ್ಷನ್. ಸೊ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತಂದರೆ ಏನು ಬಂತು, -infinity ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ 1. ನೋಡಿ ಲೆಸ್ ದೆನ್ ಈಕ್ವಲ್ ಟು 0 ತೊಗೊಳಕ್ಕಾಗೋದಿಲ್ಲ, ಮತ್ತು ನೋಡಿ 0ದಿಂದ ಇಲ್ಲ. ಸೊ -infinity 1ವರೆಗೂ ಇನ್ ಬಿಟ್ವೀನ್ ವ್ಯಾಲ್ಯೂಸ್ ಏನಾಗಿರುತ್ತೆ, 2 ಟು ದಿ ಪವರ್ ಎಕ್ಸ್ ಅಂತ. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 7th ಕ್ವಶನ್ ಇದೆ. ಲೆಟ್ ಎಫ್ ಆಫ್ ಎಕ್ಸ್ is equal to e to the power x minus x and g of x is equal to x square minus x for every x belongs to R. Then the set of all x belongs to R where the function h of x is equal to f composition g of x is increasing ಅಂತ ಕೊಟ್ಟಿದ್ದಾನೆ. ಸೊ ಆವಾಗ ನೋಡಿ ಏನಾಗುತ್ತೆ ಅಂತ ಇಲ್ಲಿ ಆಪ್ಷನ್ ಏನಿದೆ, ಕ್ಲೋಸ್ ಇಂಟರ್ವಲ್ 0,1/2 ಯೂನಿಯನ್ ಕ್ಲೋಸ್ ಇಂಟರ್ವಲ್ 1, ಓಪನ್ ಇಂಟರ್ವಲ್ ಇನ್ಫಿನಿಟಿ. ಆಪ್ಷನ್ ಬಿ ಕ್ಲೋಸ್ ಇಂಟರ್ವಲ್ -1, -1/2 ಯೂನಿಯನ್ ಕ್ಲೋಸ್ ಇಂಟರ್ವಲ್ 1/2, ಇನ್ಫಿನಿಟಿ ಓಪನ್ ಇಂಟರ್ವಲ್. ಆಪ್ಷನ್ ಸಿ ಕ್ಲೋಸ್ ಇಂಟರ್ವಲ್ 0, ಓಪನ್ ಇಂಟರ್ವಲ್ ಇನ್ಫಿನಿಟಿ. ಆಪ್ಷನ್ ಡಿ ಕ್ಲೋಸ್ ಇಂಟರ್ವಲ್ 1/2, 0 ಯೂನಿಯನ್ ಕ್ಲೋಸ್ ಇಂಟರ್ವಲ್ 1, ಓಪನ್ ಇಂಟರ್ವಲ್ ಇನ್ಫಿನಿಟಿ. ಸೊ ಇಲ್ಲಿ ನೋಡಿ ಏನು ಹೇಳಿದ್ದಾನೆ, ಎಚ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ, ಕಂಪೋಸಿಷನ್ ಎಫ್ ಕಂಪೋಸಿಷನ್ ಜಿ ಆಫ್ ಎಕ್ಸ್ ಅಂತ. ಸೊ ನಾವು ಇದನ್ನು ಯಾವ ಥರ ತೊಗೋಬೋದು, ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಕೂಡ ತೊಗೋಬೋದು. ಸೊ ಇವಾಗ ಏನಾಗುತ್ತೆ, ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತಂದರೆ ಏನು ಕೊಟ್ಟಿದ್ದಾನೆ ನಮಗೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಅಂತ. ಎಫ್ ಆಫ್ ಎಕ್ಸ್ ಫಂಕ್ಷನ್ ಏನಿದೆ ನಮಗೆ ಇ ಟು ದಿ ಪವರ್ ಎಕ್ಸ್ ಮೈನಸ್ ಎಕ್ಸ್. ಸೊ ಎಕ್ಸ್ ಪ್ಲೇಸಲ್ಲಿ ಏನು ಬರುತ್ತೆ ನಮಗೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್, ಇ ಟು ದಿ ಪವರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಅಗೇನ್ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್. ನೋಡಿ ಇಲ್ಲಿ ಆಲ್ರೆಡಿ 1 ಮೈನಸ್ ಇದೆಯಲ್ಲ, ಸೊ ಬ್ರಾಕೆಟ್ ಯೂಸ್ ಮಾಡಬೇಕು ಇವಾಗ.
ಈಸ್ ಈಕ್ವಲ್ ಟು ಏನಾಗುತ್ತೆ ಇ ಟು ದಿ ಪವರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಸೈನ್ ಮಲ್ಟಿಪ್ಲೈ ಮೈನಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಬಿಕಮ್ಸ್ ಅ ಪ್ಲಸ್ ಎಕ್ಸ್. ಸೊ ಇಲ್ಲೇನು ಬಂತು ನಮಗೆ ಇದು ಎಚ್ ಆಫ್ ಎಕ್ಸ್ ಕಂಪೋಸಿಷನ್ ಆಫ್ ಎಫ್ ಐನ್ ಜಿ ಎಕ್ಸ್ ಎಫ್ ಐನ್ ಜಿ ಫಂಕ್ಷನ್ಸ್ ಅಂತ. ಸೊ ಇವಾಗ ಏನು ಫೈಂಡ್ ಮಾಡಬೇಕು ಎಚ್ ಡ್ಯಾಶ್ ಆಫ್ ಎಕ್ಸ್ ಅಂತ. ಇನ್ಕ್ರೀಸಿಂಗ್ ಫಂಕ್ಷನ್ ಅಂದರೆ ಒನ್ ಟೈಮ್ ಡಿಫ್ರೆನ್ಷಿಯೇಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ತೊಗೊತೀವಿ ಇಲ್ಲಿ ಎಚ್ ಡ್ಯಾಶ್ ಆಫ್ ಎಕ್ಸ್ ಅಂತ. ಸೊ ಎಚ್ ಡ್ಯಾಶ್ ಆಫ್ ಎಕ್ಸ್ ಇ ಟು ದಿ ಪವರ್ ಎಕ್ಸ್ ಮೀನ್ಸ್ ಇ ಟು ದಿ ಪವರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಆ್ಯಸ್ ಇಟ್ ಈಸ್. ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಪ್ಲೇಸಲ್ಲಿ ಏನಿದೆ ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನು ಬರುತ್ತೆ ನಮಗೆ 2x, because using the differentiation of x to the power n is a n into x to the power n minus 1 plus differentiation of x means 1. So h dash of x in bharatha e to the power x square minus x as it is. Differentiation of x square is a 2x minus differentiation of x is a 1 minus 2x plus 1. So ಇವಾಗ 2x minus 1 ಕಾಮನ್ ತಗೊಳ್ಳಿ. ನೋಡಿ h dash of x is equal to 2x minus 1 ಕಾಮನ್ ತಗೊಂಡ್ರೆ ಇಲ್ಲೇನು ರಿಮೈನಿಂಗ್ ಬರುತ್ತೆ ನಮಗೆ e to the power x square minus x is a remaining minus 1 is a remaining. ನೋಡಿ ಮೈನಸ್ 1 ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 2x ಪ್ಲಸ್ 1 ಬರುತ್ತೆ ನಮಗೆ. ಅಥವಾ ನಾವು ಇಲ್ಲೇ ಏನು ಮಾಡೋಣ ಇಲ್ಲೇ ಮೈನಸ್ ಕಾಮನ್ ತೊಗೊಂಡ್ರೆ ಏನು ಬರುತ್ತೆ ಇಲ್ಲಿ ಮೈನಸ್ ಆಗಿಬಿಡುತ್ತೆ. ನಾವು ಅಲ್ಲಿನೂ ಕಾಮನ್ ತೊಗೋಬೋದು ಅಥವಾ ಕೆಳಗಡೆನೂ ತೊಗೋಬೋದು. ನೋಡಿ ಇಲ್ಲೇ ತೊಗೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿರುತ್ತೆ, ಡೌಟ್ ಇರೋದಿಲ್ಲ. ಸೊ ಮೈನಸ್ ಕಾಮನ್ ತೊಗೊಂಡ್ರೆ 2x ಮೈನಸ್ 1 ಆಗುತ್ತೆ. ಸೊ 2x ಮೈನಸ್ 1 ಕಾಮನ್ ತೊಗೊಂಡಾಗ ಇ ಟು ದಿ ಪವರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 1 ಅಂತ. ಸೊ ಇವಾಗ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಫಂಕ್ಷನ್ ಏನಾಗಿರುತ್ತೆ ದೇರ್ಫೋರ್ ಎಚ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಅ ಗ್ರೇಟರ್ ದ್ಯಾನ್ 0 ಬಿಕಾಸ್ ಏನಿದೆ ನಮಗೆ ಇನ್ಕ್ರೀಸಿಂಗ್ ನೋಡಿ ಕೊಟ್ಟಿದ್ದಾನೆ ಇನ್ಕ್ರೀಸಿಂಗ್ ಫಂಕ್ಷನ್. ಸೊ ಇನ್ಕ್ರೀಸಿಂಗ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ನಾಟ್ ಓನ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇನ್ಕ್ರೀಸಿಂಗ್. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದರೆ ಬರೀ ಗ್ರೇಟರ್ ದೆನ್ 0 ಬರುತ್ತೆ. ಸೊ ಇವಾಗ ಏನಾಗುತ್ತೆ ನಮಗೆ ಫಂಕ್ಷನ್ನು 2x ಮೈನಸ್ 1 ಇಂಟು e to the power x square minus x minus 1 greater than or equal to 0 ಅಂತ. ಸೊ ಇವಾಗ ನೋಡಿ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ಹಂಗಿದ್ರೆ ನಮಗೆ ಎಕ್ಸ್ ಬಿಲಾಂಗ್ಸ್ ಟು ನೋಡಿ ಇಲ್ಲಿದೆ ಆಪ್ಷನ್ ಕೊಟ್ಟಿದ್ದಾನಲ್ಲ. ಸೊ ಫಸ್ಟ್ ನೋಡಿ ಯಾವ್ದು ಬರುತ್ತೆ ನಮಗೆ ಕ್ಲೋಸ್ ಇಂಟರ್ವಲ್ 0,1/2 ಯೂನಿಯನ್ ಕ್ಲೋಸ್ ಇಂಟರ್ವಲ್ 1, ಓಪನ್ ಇಂಟರ್ವಲ್ ಇನ್ಫಿನಿಟಿ ಅಂತ. ನೋಡಿ ಎಕ್ಸ್ ವ್ಯಾಲ್ಯೂ ಕ್ಲೋಸ್ ಇಂಟರ್ವಲ್ 0 ತೊಗೋಬೋದು. ಎಕ್ಸ್ ವ್ಯಾಲ್ಯೂ 0 ತೊಗೊಂಡಾಗ ನೋಡಿ ಏನು ಬರುತ್ತೆ ನಮಗೆ ಇಲ್ಲಿ ಮೈನಸ್ 1 ಇಂಟು ಇ ಟು ದಿ ಪವರ್ ಎನಿಥಿಂಗ್ ಲೈಕ್ 0 ಮೀನ್ಸ್ 1 ಬರುತ್ತೆ. 1 ಮೈನಸ್ 1 ಈಸ್ 0 ಇಂಟು ಎನಿಥಿಂಗ್ 0. ಸೊ ನೋಡಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಂತ ಕೇಳಿದ್ದಾನೆ. ಸೊ 0ನೂ ತೊಗೋಬೋದು ನಾವು ಕ್ಲೋಸ್ ಇಂಟರ್ವಲ್ ಇನ್ಕ್ಲೂಡಿಂಗ್ 0 ಅಂತ. 0,1/2 ನೋಡಿ 1/2 ತೊಗೊಂಡಾಗ ಏನು ಬರುತ್ತೆ ಇಲ್ಲಿ ಪುಟ್ ಮಾಡಿದ್ರೆ 2 ಕ್ಯಾನ್ಸಲ್ ಆಗಿಬಿಟ್ಟು 1 ಮೈನಸ್ 1 0. ಸೊ 0 ಇಂಟು ಎನಿಥಿಂಗ್ 0 ಆಗಿಬಿಡ್ತು. ಯೂನಿಯನ್ ನೋಡಿ ಕ್ಲೋಸ್ ಇಂಟರ್ವಲ್ ಏನಿದೆ ನಮಗೆ 1 ಇದೆ. ಸೊ 1 ತೊಗೊಂಡಾಗ 2 ಇಂಟು 1 2 ಮೈನಸ್ 1 ಈಸ್ 1. ಸೊ ನೆಕ್ಸ್ಟ್ ಇಲ್ಲಿ ಇ ಟು ದಿ ಪವರ್ 1 ಮೈನಸ್ 1 ಈಸ್ ಏನಾಗುತ್ತೆ 1 ಮೈನಸ್ 1 0. ಸೊ ಇ ಟು ದಿ ಪವರ್ 0 ಈಸ್ 1. ಸೊ 1 ಮೈನಸ್ 1 ಈಸ್ 0 ಅಗೇನ್ 0 ಇಂಟು ಎನಿಥಿಂಗ್ 0. ಸೊ 1 ಓಪನ್ ಇಂಟರ್ವಲ್ ಇನ್ಫಿನಿಟಿ ಅಂದರೆ ಇನ್ಫಿನಿಟಿಗಿಂತ ಕಡಿಮೆ ಅಂತ ನಂಬರ್ ಇನ್ ಬಿಟ್ವೀನ್ 1 ಆ್ಯಂಡ್ ಇನ್ಫಿನಿಟಿ. ಸೊ ಇಲ್ಲಿ ಏನು ಬರುತ್ತೆ ನಮಗೆ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಇದೇನಕ್ಕೆ ಆಗೋದಿಲ್ಲ, ಆಪ್ಷನ್ ಬಿ ಆಗೋದಿಲ್ಲ, ಆಪ್ಷನ್ ಸಿ ಆಗೋದಿಲ್ಲ, ಆಪ್ಷನ್ ಡಿ ಆಗೋದಿಲ್ಲ. ಏನಕ್ಕಂದರೆ ಆಪ್ಷನ್ ಬಿ ಅಲ್ಲಿ ಏನು ಕೊಟ್ಟಿದ್ದಾನೆ ಮೈನಸ್ 1 ಕೊಟ್ಟಿದ್ದಾನೆ. ನೋಡಿ ಇನ್ ಕೇಸ್ ನೀವು ಇಲ್ಲಿ ಮೈನಸ್ 1 ತಗೊಂಡ್ರೆ ಏನಾಗುತ್ತೆ minus 1 into 2 is a minus 2, minus 2 minus 1 is a minus 3, then e to the power minus 1 square, then minus 1, minus of minus ಅಂದರೆ plus 1 ಬಂತು. 1 plus 1 is a 2, e to the power 2 minus 1. ಸೊ ಇಲ್ಲಿ ವ್ಯಾಲ್ಯೂ ಚೇಂಜ್ ಆಗುತ್ತೆ. ನಮಗೇನು ಬೇಕು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ.
ಸೊ ಅದಕ್ಕೆ ಏನಾಗುತ್ತೆ, ಆಪ್ಷನ್ ಎ ಈಸ್ ಅ ಕರೆಕ್ಟ್ ಈ ಫಂಕ್ಷನ್ಗೆ. ನೋಡಿ ಇಲ್ಲಿನೂ ಕೂಡ ಎರಡು ಫಂಕ್ಷನ್ ಕೊಟ್ಟಿದ್ದಾನೆ, ಫಂಕ್ಷನ್ ಎಫ್ ಆಫ್ ಎಕ್ಸು ಮತ್ತು ಫಂಕ್ಷನ್ ಜಿ ಆಫ್ ಎಕ್ಸು. ಕಂಪೋಸಿಷನ್ ಫಂಕ್ಷನ್ ಇನ್ಕ್ರೀಸಿಂಗ್ ಇದ್ದಾಗ ನೋಡಿ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, ಬಿಲಾಂಗ್ಸ್ ಟು ಅಂತ ಕೇಳಿದ್ದು. ಸೊ ಏನು ಬರುತ್ತೆ, ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ 0,1/2 ಯೂನಿಯನ್ ಕ್ಲೋಸ್ ಇಂಟರ್ವಲ್ 1, ಓಪನ್ ಇಂಟರ್ವಲ್ ಇನ್ಫಿನಿಟಿ ಅಂತ. ನೆಕ್ಸ್ಟ್ ನೋಡಿ 8th ಕ್ವಶನ್ ಇದೆ. ಲೆಟ್ f from R to R, g from R to R are two functions such that f of x is equal to 2x minus 3, g of x is equal to x cube plus 5 ಅಂತ. Then f composition g inverse of a minus 9 is ಅಂತ ಕೇಳ್ತಿದ್ದಾನೆ. ಆಪ್ಷನ್ ಎ -2, ಆಪ್ಷನ್ ಬಿ 2, ಆಪ್ಷನ್ ಸಿ -√2, ಆಪ್ಷನ್ ಡಿ √2 ಅಂತ. ಸೊ ಇಲ್ಲಿ ಎಫ್ ಕಂಪೋಸಿಷನ್ ಜಿ ಅಂತ ತಗೊಳ್ಳೋಣ. ಫಸ್ಟ್ ಎಫ್ ಕಂಪೋಸಿಷನ್ ಜಿ ಆಫ್ ಎಕ್ಸ್ ಏನಾಗುತ್ತೆ, ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ. ಸೊ ಎಫ್ ಆಫ್ ಜಿ ಆಫ್ ಎಕ್ಸ್ ಏನಿದೆ ನಮಗೆ x³ + 5 ಅಂತ. ಸೊ ಎಫ್ ಆಫ್ ಎಕ್ಸ್ ಅಂತಂದರೆ ಏನಿದೆ, 2x - 5. ಸೊ ಎಕ್ಸ್ ಅಂದರೆ x³ + 5 ಇದೆ. 2 ಇಂಟು ಎಕ್ಸ್ ಪ್ಲೇಸಲ್ಲಿ x³ + 5 -3 ಅಂತ. ನೋಡಿ ಎಫ್ ಕಂಪೋಸಿಷನ್ ಜಿ ಆಫ್ ಎಕ್ಸ್. ಸೊ ಸಿಂಪ್ಲಿಫೈ ಮಾಡಿಕೊಂಡಾಗ ಏನು ಬರುತ್ತೆ, 2 ಇಂಟು x³ + 2 5s are 10 -3. ಸೊ ಸಿಂಪ್ಲಿಫಿಕೇಶನ್ 2 ಇಂಟು x³ + 10 - 3, ಲಾರ್ಜೆಸ್ಟ್ ನಂಬರ್ ಸೈನು ಪ್ಲಸ್ ಇರೋದ್ರಿಂದ ಪ್ಲಸ್ ಬರುತ್ತೆ. ಸೊ 10ಅಲ್ಲಿ 3 ಹೋದರೆ 7. ಏನು ಬಂತು ನಮಗೆ, 2x³ + 7 ಅಂತ. ಸೊ ಇಲ್ಲಿ ಏನು ಮಾಡಬೇಕು, ಇದನ್ನು y ಅಂತ ತಗೊಳ್ಳೋಣ. ಸೊ y ಈಸ್ ಈಕ್ವಲ್ ಟು 2 ಇಂಟು x³ + 7. ಇಲ್ಲಿ ನಾವು ಎಕ್ಸನ್ನು ಸಪ್ರೇಟ್ ಮಾಡಿದಾಗ ನಮಗೆ ಇನ್ವರ್ಸ್ ಫಂಕ್ಷನ್ ಬರುತ್ತೆ. ಸೊ ಇಲ್ಲಿ ಎಕ್ಸ್ ಸಪ್ರೇಟ್ ಮಾಡಬೇಕು. y - 7 ಈಸ್ ಈಕ್ವಲ್ ಟು 2 ಇಂಟು x³. ಸೊ y - 7 ಡಿವೈಡೆಡ್ ಬೈ 2. ನೋಡಿ 2 ಈ ಕಡೆ ಕಳಿಸ್ಕೊಂಡ್ರೆ ಈಸ್ ಈಕ್ವಲ್ ಟು ಏನಾಗುತ್ತೆ, x³. ಸೊ ನಮಗೇನು ಬೇಕು, ಬರೀ ಎಕ್ಸ್ ಮಾತ್ರ ಬೇಕು. ಇನ್ವರ್ಸ್ ಕೇಳಿದಾಗ ಎಕ್ಸನ್ನು ಸಪ್ರೇಟ್ ಮಾಡ್ಕೊತೀವಿ. y - 7 ಡಿವೈಡೆಡ್ ಬೈ 2. ನೋಡಿ ಇಲ್ಲಿ ಕ್ಯೂಬ್ ಇದೆಯಲ್ಲ, ಈ ಕಡೆ ಹೋದರೆ ಕ್ಯೂಬ್ ರೂಟ್ 1/3 ಅಂತಲೂ ಬರಿಬೋದು, ಇಲ್ಲ ಕ್ಯೂಬ್ ರೂಟ್ ಅಂತಲೂ ಯೂಸ್ ಮಾಡ್ಕೋಬೋದು. ಸೊ ಎಕ್ಸ್ ಅನ್ನೋದು ಏನಾಗಿರುತ್ತೆ ನಮಗೆ ಇಲ್ಲಿ, ಎಫ್ ಕಂಪೋಸಿಷನ್ ಜಿ ಆಫ್ ಇನ್ವರ್ಸ್ ಆಫ್ ವೈ ಅಂತ. ನೋಡಿ ಎಕ್ಸ್ ಫಂಕ್ಷನ್ ಅಂತಂದರೆ ಏನಿದೆ ನಮಗೆ ಇಲ್ಲಿ, y - 7 ಡಿವೈಡೆಡ್ ಬೈ 2 ಟು ದಿ ಪವರ್ 1/3. ಸೊ ಇಲ್ಲೇನು ಮಾಡಬೇಕು ನೋಡಿ, ಅವ್ನು ಕೇಳಿರೋದು ಎಫ್ ಕಂಪೋಸಿಷನ್ ಜಿ ಇನ್ವರ್ಸ್ ಆಫ್ -9. ಸೊ y ಪ್ಲೇಸಲ್ಲಿ ಏನು ತೊಗೊತೀವಿ ನಾವು, -9 ಅಂತ. ಎಫ್ ಕಂಪೋಸಿಷನ್ ಜಿ ಇನ್ವರ್ಸ್ ಆಫ್ -9. ಸೊ y ವ್ಯಾಲ್ಯೂ -9 ಆಗ್ತಾಗ -9 - 7 ಡಿವೈಡೆಡ್ ಬೈ 2 ಟು ದಿ ಪವರ್ 1/3 ಅಥವಾ ಕ್ಯೂಬ್ ರೂಟ್ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ನೋಡಿ -9 - 7 ಏನಾಗುತ್ತೆ ನಮಗೆ, -16 ಡಿವೈಡೆಡ್ ಬೈ 2 ಟು ದಿ ಪವರ್ 1/3. ಸೊ ಇಲ್ಲಿ ಡಿವೈಡ್ ಮಾಡ್ಬೋದು. 2 1s are 2 8s are -8 ಟು ದಿ ಪವರ್ 1/3 ಅಂತಂದರೆ ಕ್ಯೂಬ್ ರೂಟ್ ಆಫ್ -8 ಏನಾಗುತ್ತೆ, -2. ಸೊ ಆನ್ಸರ್ ಏನು ಬರುತ್ತೆ ನಮಗೆ ಇಲ್ಲಿ, ನೋಡಿ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಏನು ಕೊಟ್ಟಿದ್ದ, ಎರಡು ಫಂಕ್ಷನ್ ಇದೆ. ಒಂದು ಫಂಕ್ಷನ್ ಎಫ್ ಇದೆ, ಇನ್ನೊಂದು ಜಿ ಇದೆ. ಫಂಕ್ಷನ್ ಎಫ್ ಆಫ್ ಎಕ್ಸ್ ಏನಿದೆ 2x - 3, ಜಿ ಆಫ್ ಎಕ್ಸ್ ಏನಿದೆ x³ + 5 ಅಂತ. ಸೊ ಎಫ್ ಕಂಪೋಸಿಷನ್ ಜಿ ಇನ್ವರ್ಸ್ ಆಫ್ -9 ಕೇಳಿದ್ದಾನೆ. ಸೊ ಡೈರೆಕ್ಟಾಗಿ ಕೇಳಿದಪ್ಪ ಅಂದರೆ ಇಲ್ಲೇ ಎಕ್ಸ್ ವ್ಯಾಲ್ಯೂ ಆಗ್ಬೋದಿತ್ತು ಎಫ್ ಕಂಪೋಸಿಷನ್ ಜಿ ಅಂತ. ಬಟ್ ಇನ್ವರ್ಸ್ ಕೇಳಿರೋದ್ರಿಂದ ವೈ ಕನ್ವರ್ಟ್ ಮಾಡಿಬಿಟ್ಟು ಆಮೇಲೆ ವ್ಯಾಲ್ಯೂ ಪುಟ್ ಮಾಡಬೇಕು. ಸೊ ಎಫ್ ಕಂಪೋಸಿಷನ್ ಜಿ ಏನು ಬಂತು ನಮಗೆ, 2x³ + 7 ಅಂತ. ಸೊ ಎಫ್ ಕಂಪೋಸಿಷನ್ ಜಿ ಆಫ್ ಎಕ್ಸನ್ನು ಏನು ತೊಗೊಂಡ್ವಿ, y ಈಸ್ ಈಕ್ವಲ್ ಟು 2x³ + 7. ಸೊ ಇಲ್ಲಿ ಎಕ್ಸ್ ಸಪ್ರೇಟ್ ಮಾಡಿದಾಗ ಏನು ಬಂತು, ಕ್ಯೂಬ್ ರೂಟ್ ಆಫ್ y - 7 ಡಿವೈಡೆಡ್ ಬೈ 2. ಸೊ ಇಲ್ಲಿ ಎಫ್ ಕಂಪೋಸಿಷನ್ ಜಿ ಇನ್ವರ್ಸ್ y ಆಯಿತು. ಇವಾಗ y ಪ್ಲೇಸಲ್ಲಿ ಏನು ಕೇಳಿದ್ದೆ ನಮಗೆ, -9. ಸೊ -9 ವ್ಯಾಲ್ಯೂ ಹಾಕಿದಾಗ ಆನ್ಸರ್ ಏನು ಬರುತ್ತೆ, ಮೈನಸ್ ವ್ಯಾಲ್ಯೂ ಪುಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದಾಗ -2. ನೋಡಿ ಡೈರೆಕ್ಟಾಗಿ ಕಂಪೋಸಿಷನ್ ಮಾತ್ರ ಕೇಳಿದರೆ ಎಕ್ಸ್ ವ್ಯಾಲ್ಯೂ ಪುಟ್ ಮಾಡ್ತೀವಿ.
ಇನ್ವರ್ಸ್ ಕೇಳಿದಾಗ ವೈ ವ್ಯಾಲ್ಯೂ ಪುಟ್ ಮಾಡ್ತೀವಿ. ಸೊ ಆನ್ಸರ್ ಆಪ್ಷನ್ ಏನಾಯಿತು ನಮಗೆ, ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 9th ಕ್ವಶನ್ ಇದೆ. ಎಫ್ ಫ್ರಮ್ ಆರ್ ಮೈನಸ್ 3/5 -35 ಟು ಆರ್ ಅಂತ ಇದೆ. ಈಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾನೆ, 3x - 2/5x + 3 ಅಂತ ಇದೆ. ದೆನ್ ಎಫ್ ಕಂಪೋಸಿಷನ್ ಎಫ್ ಆಫ್ 1 ಈಸ್, ಆಪ್ಷನ್ ಎ 1 ಇದೆ, ಆಪ್ಷನ್ ಬಿ -13/29, ಆಪ್ಷನ್ ಸಿ 13/29, ಆಪ್ಷನ್ ಡಿ -1 ಅಂತ ಇದೆ. ಸೊ ಫಸ್ಟ್ ಏನು ಮಾಡಬೇಕು, ಎಫ್ ಕಂಪೋಸಿಷನ್ ಎಫ್ ಅನ್ನು ತೊಗೊಳ್ಳೋಣ, ಎಕ್ಸ್ ತೊಗೊಳ್ಳೋಣ, ಆಮೇಲೆ 1 ವ್ಯಾಲ್ಯೂ ಪುಟ್ ಮಾಡ್ಕೊಳ್ಳೋಣ. ಎಫ್ ಕಂಪೋಸಿಷನ್ ಎಫ್ ಆಫ್ ಎಕ್ಸ್, ಸೊ ಏನಾಗುತ್ತೆ ಎಫ್ ಆಫ್ ಎಕ್ಸ್ ಅಂತ. ಸೊ ಎಫ್ ಆಫ್ ಎಕ್ಸ್ ಏನಿದೆ ನಮಗೆ 3x - 2/5x + 3 ಅಂತ. ನೋಡಿ ಎಕ್ಸ್ ಪ್ಲೇಸಲ್ಲಿ ಈ ವ್ಯಾಲ್ಯೂ ಹಾಕೊತೀವಿ, ಆವಾಗ ಎಫ್ ಆಫ್ ಎಕ್ಸ್ ಬರುತ್ತೆ. ಎಫ್ ಆಫ್ ಎಕ್ಸ್ ನೋಡಿ ಇಲ್ಲಿ ಏನಾಗುತ್ತೆ ನಮಗೆ ಕಂಪೋಸಿಷನ್ ಅಂದಾಗ ಎಫ್ ಕಂಪೋಸಿಷನ್ ಎಫ್ ಆಫ್ ಎಕ್ಸ್, ಎಕ್ಸ್ ಪ್ಲೇಸಲ್ಲಿ ಮತ್ತೆ ಇದು ವ್ಯಾಲ್ಯೂ 3x - 2/5x + 3 ಅನ್ನು ಪುಟ್ ಮಾಡ್ಕೊತೀವಿ. 3 × 3x - 2/5x + 3 - 2 / 5 × 3x - 2/5x + 3 + 3 ಅಂತ. ಸೊ ಸಿಂಪ್ಲಿಫಿಕೇಷನ್ ಏನಾಗುತ್ತೆ ಇವಾಗ ನೋಡಿ, ಮಲ್ಟಿಪ್ಲೈ ಮಾಡ್ಬೋದು, 3 × 3 ಮಲ್ಟಿಪ್ಲೈ ಮಾಡ್ಬೋದು, ಆಮೇಲೆ ಎಲ್ ಸಿ ಎಮ್ ತಗೋಬೇಕು. ಫಸ್ಟ್ ಏನು ಮಾಡ್ಕೊಳ್ಳೋಣ, ಇಲ್ಲಿ ಎಲ್ ಸಿ ಎಮ್ ತಗೊಳ್ಳೋಣ. ಓಕೆ, 3 × 3x - 2 -2 × ಏನಾಗುತ್ತೆ 5x + 3 / 5x + 3 ಎಲ್ ಸಿ ಎಮ್ ನ್ಯೂಮರೇಟ್ರಲ್ಲಿ, ಮತ್ತು ಅದೇ ಥರ ಸಿಮಿಲರ್ಲಿ ಡಿನಾಮಿನೇಟರಲ್ಲಿ 5 × 3x - 2 + 3 × 5x + 3 / 5x + 3 ಅಂತ. ಸೊ ಸಿಂಪ್ಲಿಫಿಕೇಷನ್ ಏನು ಬರುತ್ತೆ, ಈಸ್ ಈಕ್ವಲ್ ಟು ನೋಡಿ ಇಲ್ಲಿ 5x + 3 5x + 3 ಕ್ಯಾನ್ಸಲ್ ಆಗುತ್ತೆ. 3 × 3 9x -3 × 2 = 6 -2 5 = 10x -2 × +3 is -6 divided by 5 × 3 15x -5 2s are 10 plus 3 5s are 15x plus 3 3s are 9. So ivaga simplification 9x minus 10x is a minus 1x because largest number say negative. ಅದೇ ಥರ -6 becomes a minus 12 divided by ನೋಡಿ 15x ಏನಾಗುತ್ತೆ ನಮಗೆ 30x ಎರಡನ್ನು ಪ್ಲಸ್ ಇರೋದ್ರಿಂದ ಅಡಿಷನ್ ಮಾಡ್ಕೊತೀವಿ. -10ನಲ್ಲಿ +9 ಅಂತಂದರೆ ಲಾರ್ಜೆಸ್ಟ್ ನಂಬರ್ ಸೈನ್ ಮೈನಸ್ ಇದೆ, ಸೊ -1 ಆಗುತ್ತೆ. ಇವಾಗ ನೋಡಿ ನಮಗೆ ಯಾವ್ದು ಬಂತು, ಎಫ್ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಬಂತು. ಸೊ ಕ್ವಶನಲ್ಲಿ ಕೇಳಿರೋದೇನಿದೆ ನಮಗೆ 1 ಅಂತ, ಅಂದರೆ ಎಕ್ಸ್ ವ್ಯಾಲ್ಯೂ 1 ಪುಟ್ ಮಾಡಿದಾಗ ಏನು ಬರುತ್ತೆ, ಎಫ್ ಕಂಪೋಸಿಷನ್ ಎಫ್ ಆಫ್ 1 ಅಂತಂದರೆ ಮೈನಸ್ ಎಕ್ಸ್ ಪ್ಲೇಸಲ್ಲಿ ಏನು ಬರುತ್ತೆ 1 ಬರುತ್ತೆ. 1x ಮೀನ್ಸ್ ಎಕ್ಸ್ ಓನ್ಲಿ, ಸೊ ಕನ್ಫ್ಯೂಷನ್ ಬೇಡ. 1x ಬರೀಬೋದಿಲ್ಲ, ಬರೀ ಎಕ್ಸನ್ನು ಕೂಡ ಬರೀಬೋದು, ಎರಡೂ ಒಂದೇ. ಡಿಫಾಲ್ಟ್ 1 ಇರುತ್ತೆ ಯಾವುದೇ ವೇರಿಯೇಬಲ್ ಜೊತೆಗೆ. ಸೊ -1 -12 ಡಿವೈಡೆಡ್ ಬೈ 30 ಇಂಟು 1 ಎಕ್ಸ್ ಪ್ಲೇಸಲ್ಲಿ ಅಗೇನ್ ವ್ಯಾಲ್ಯೂ ಪುಟ್ ಮಾಡಬೇಕು. ಸೊ ಇವಾಗ ಏನು ಬರುತ್ತೆ -1 -12 ಎರಡು ಮೈನಸ್ ಇದ್ದಾಗ ಅಡಿಷನ್ ಮಾಡಿಬಿಟ್ಟು ಸೈನ್ ಮಾತ್ರ ಮೈನಸ್ ಹಾಕ್ಕೊತೀವಿ. 12 + 1 becomes 13 ಅಂತ. ಸೊ 30 ಇಂಟು 1 30 30 - 1 is 29. ಸೊ ಆನ್ಸರ್ ಏನು ಬರುತ್ತೆ ನಮಗೆ -13 ಡಿವೈಡೆಡ್ ಬೈ 29. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಈ ಥರ ಕೇಳ್ತಾನೆ ಕ್ವಶನ್. ಮೇನ್ ಎಲ್ಲ ಕ್ವಶನ್ಸನ್ನು ಬೇಸ್ಡ್ ಆನ್ ದ ಕಂಪೋಸಿಷನ್ನೇ ಇದೆ. ಸೊ ಸಪ್ರೇಟಾಗಿ ಕೊಡ್ತಾನೆ, ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಕಂಪೋಸಿಷನ್ ಕೇಳ್ತಾನೆ, ಮತ್ತು ಅದರಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಟ್ರೂ ಸ್ಟೇಟ್ಮೆಂಟ್ ಕೇಳ್ತಾನೆ, ಮತ್ತು ವ್ಯಾಲ್ಯೂ ಕೊಡ್ತಾನೆ. ಇವಾಗ ಕಂಪೋಸಿಷನ್ ಕೊಟ್ಬಿಟ್ಟು ಎಕ್ಸ್ ಪ್ಲೇಸಲ್ಲಿ ವ್ಯಾಲ್ಯೂ ಅಥವಾ ಇನ್ವರ್ಸ್ ಕೇಳಿದಾಗ ವೈ ವ್ಯಾಲ್ಯೂ ಕೊಟ್ಟಿರ್ತಾನೆ.
ಸೊ ಎಲ್ಲನೂ ಕೂಡ ನಮ್ಮ ಕಂಪೋಸಿಷನ್ ಮೇನ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಅದೇ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. 2023ಯಲ್ಲಿನೂ ಅದೇ ಬೇಸ್ ಮೇಲೆ ಕೇಳಿದ್ದಾನೆ, 2024ಅಲ್ಲಿ ಕೂಡ ಅದೇ ಬೇಸ್ ಮೇಲೆ ಕೇಳಿದ್ದಾನೆ. ಸೊ ಇವಾಗ ಕೂಡ ಅದೇ ಬೇಸ್ ಮೇಲೆ ಕೇಳೋ ಚಾನ್ಸಸ್ ಇದೆ. ಸೊ ಅದಕ್ಕೆ ನಿಮಗೆ ಕಂಪೋಸಿಷನ್ ಚೆನ್ನಾಗಿ ಗೊತ್ತಿತ್ತಪ್ಪ ಅಂದರೆ ನೀವು ಆರಾಮಾಗಿ ರಿಲೇಷನ್ ಸೈನ್ ಫಂಕ್ಷನ್ಸಲ್ಲಿ ಬರುವಂಥ ಕ್ವಶನ್ಸನ್ನು ಅಟೆಂಪ್ಟ್ ಮಾಡ್ಬೋದು. ಸೊ ಇಲ್ಲಿ ಏನಾಯಿತು ನಮಗೆ ನೋಡಿ, ಎಫ್ ಆಫ್ ಎಕ್ಸ್ ಕೊಟ್ಟಿದ್ದ. ಸೊ ಎಫ್ ಕಂಪೋಸಿಷನ್ ಎಫ್ ಆಫ್ 1 ಅಂತ ಫಸ್ಟ್ ಏನು ಮಾಡಬೇಕು, ಎಫ್ ಕಂಪೋಸಿಷನ್ ಎಫ್ ಆಫ್ ಎಕ್ಸನ್ನು ಸಿಂಪ್ಲಿಫೈ ಮಾಡಿದಾಗ ಎಫ್ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಏನು ಬಂತು, -x - 12 / 30x - 1 ಬಂತು. ಸೊ ಎಕ್ಸ್ ಪ್ಲೇಸಲ್ಲಿ ಇಲ್ಲಿ 1 ಕೊಟ್ಟಿದ್ದಾನೆ. ನೆಕ್ಸ್ಟ್ ಬೇರೆ ಇಲ್ಲಿ ಫಂಕ್ಷನ್ ಚೇಂಜ್ ಮಾಡಿಬಿಟ್ಟು ಕಂಪೋಸಿಷನ್ ಎಫ್ ಆಫ್ 2 ಅಂತಲೂ ಕೂಡ ಕೊಡ್ಬೋದು. ಸೊ ವ್ಯಾಲ್ಯೂ ಪುಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಬರುತ್ತೆ. ಸೊ ಅಲ್ಲಿ ಏನಾಯಿತು ನಮಗೆ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್ ಅಂತ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.